ನಮ್ಮ ಜೀವನ ಒಂದು ಪುಸ್ತಕ ಇದ್ದ ಹಾಗೆ. ಭಗವಂತ ಈ ಪುಸ್ತಕದಲ್ಲಿ ಹುಟ್ಟು ಮತ್ತೆ ಸಾವು ಅನ್ನೋ ಮೊದಲನೇ ಮತ್ತು ಕೊನೆ ಪುಟನ ಬರೆದು ಬಿಟ್ಟಿದ್ದಾನೆ. ಉಳಿದಿರೋ ಪುಟದಲ್ಲಿ ಅರ್ಧ ಪುಟಗಳನ್ನ ನನಗೆ ಗೊತ್ತಿಲ್ಲದ ಹಾಗೆ ಒಂದು ಕಾದಂಬರಿನ ಬರೆದಿದ್ದೀನಿ. ಇನ್ನು ಉಳಿದಿರೋ ಪುಟಗಳನ್ನ ನನಗೆ ಇಷ್ಟ ಬಂದಾಗ ಬರಿಬೇಕು ಅಂತ ಹೊರಟಿದ್ದೀನಿ. ಈ ಸ್ಪಿಟಿ ರೈಡ್ ಅನ್ನೋದು ನನ್ನ ಇಚ್ಛೆಯ ಒಂದು ಪುಟ. ಇವತ್ತು ನಮ್ಮ ಸ್ಪಿಟಿ ರೈಡ್ ನ ಮೊದಲನೇ ದಿನ. ತಾಯಿ ಹಾಸನಾಂಬೆ ಹತ್ರ ಕಿರಣ್, ನಾನು ಮತ್ತೆ ಒಂಟಿ ಟ್ರಾವೆಲ್ ಶಶಾಂಕ ಹೋಗಿ ನಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ಪೂಜೆ ಮಾಡಿಸಿದ್ವಿ. ಕಿರಣ್ ನ ಜೂಜು ಮುಕ್ತ ಕರ್ನಾಟಕದ ಹೋರಾಟದ ಜೊತೆ ಸ್ವಚ್ಛ ಭಾರತ ನಮ್ಮ ಕೈಯಲ್ಲಿ ಅನ್ನೋ ವಿಚಾರನ ಪ್ರಚಾರ ಮಾಡೋ ನಿರ್ಧಾರ ತಗೊಂಡೆ. ದೇಶದಲ್ಲಿರೋ ಪ್ರತಿಯೊಬ್ಬರು ಒಂದು ದಿನ ನಿರ್ಧಾರ ಮಾಡಿ ತಮ್ಮ ಕಣ್ಣು ಮುಂದೆ ಇರೋ ಒಂದು ಇಡೀ ಕಸನ ಎತ್ತಿ ಕಸದ ಬುಟ್ಟಿಗೆ ಹಾಕಿದ್ರೆ ದೇಶದಲ್ಲಿ ಎಷ್ಟು ಟನ್ ಗಟ್ಟಲೆ ಕಸ ನಿರ್ಮೂಲನೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅನ್ನೋದೇ ನನ್ನ ಕಾನ್ಸೆಪ್ಟು. ಆದ್ರೆ ಪೂಜೆ ಮಾಡಿಸಿದ ಪ್ಲಾಸ್ಟಿಕ್ ಕವರ್ಗಳನ್ನ ಎಸೆಯೋಕೆ ಅಂತ ಕಸದ ತೊಟ್ಟಿ ಹುಡುಕಿದ್ರು ನನ್ನ ಕಣ್ಣಿಗೆ ಒಂದು ಕಸದ ತೊಟ್ಟಿ ಬೀಳಲಿಲ್ಲ. ಇನ್ನೆಲ್ಲಿಯ ಸ್ವಚ್ಛ ಭಾರತ ಅಂತ ಯೋಚನೆ ಮಾಡಿ ಕಸದ ತೊಟ್ಟಿ ಸಿಕ್ಕದಾಗ ಎಸೆಯೋಣ ಅಂತ ಕಸನ ಕಾರಲ್ಲೇ ಹಿಡ್ಕೊಂಡು ಪ್ರಯಾಣ ಮಾಡಿದ್ವಿ. ಈ ಕಡೆ ತೊಟ್ಟಿಲನ್ನು ತೂಗು ತಿಗನು ಗಿಂಟು ಅನ್ನೋ ಗಾದೆ ನೆನಪಾಯ್ತು. ಪ್ಲಾಸ್ಟಿಕ್ ಬಳಸಬೇಡಿ ಅನ್ನೋ ಸರ್ಕಾರ ಪ್ಲಾಸ್ಟಿಕ್ ಕಂಪನಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ಯಾಕೆ? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಎಣ್ಣೆ ಬಾಟಲ್ ಮೇಲೆ ಹಾಕ್ಸಿ ಬೀದಿಯಲ್ಲಿ ಅದನ್ನ ಮಾರಾಟ ಮಾಡಿದ್ದೇಕೆ? ಜೂಜು ಆಡೋದು ತಪ್ಪು ಅಂತ ಹೇಳಿ ಓಪನ್ ಆಗಿ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ಯಾಕೆ? ಸರ್ಕಾರ ನಮ್ಮ ಕಣ್ಣು ಒರೆಸೋ ಈ ನಾಟಕನ ಕಿರಣ್ ಜೊತೆ ಮಾತುಕತೆ ಮಾಡಿಕೊಂಡು ಕೊಪ್ಪಳದಲ್ಲಿ ಒಂದು ಹೋಟೆಲ್ ನಲ್ಲಿ ಕೂತು ಊಟ ಮುಗಿಸಿದ್ವಿ. ಇಳಿಕಲ್ಲು ವಿಜಯಪುರದ ಮುಖಾಂತರ ಹಿಂಡಿಗೆ ಹೋಗಿ ನಮ್ಮ ಕರ್ನಾಟಕದ ಬಾಡು ದಾಟೇ ಬಿಟ್ವಿ. ಸೊಲ್ಲಾಪುರದಲ್ಲಿ ಒಂದು 4 ಸ್ಟಾರ್ ಹೋಟೆಲ್ ನಲ್ಲಿ ಉಳಿದು ಇವತ್ತಿನ ಮೊದಲ ದಿನದ ಪ್ರಯಾಣವನ್ನ ಈ ರೀತಿ ಮುಗಿಸ್ಬಿಟ್ವಿ. ಇದರ ಸಂಪೂರ್ಣ ವ್ಲಾಗ್ ನೋಡಬೇಕು ಅಂತ ಅಂದ್ರೆ ಕಿತ್ತಡಿ ಕಿರಣ್ ಮತ್ತೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಪೂರ್ಣ ವ್ಲಾಗ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು.